ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಕೊಡ್ತಾರೆ, ಶಾಶ್ವತ ನಿವಾಸಿಯತೆ ಸರ್ಟಿಫಿಕೇಟ್. ಅವ್ರು ಹೋರಾಟ ಎಷ್ಟು ಮಂದಿ ಕೂಡ ಮಾಡಕತ್ತಾರ, ಅವ್ರು ಎಲ್ಲರ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ಯಾರ ಒಬ್ಬರೇ. ಹಾಂ, ಎಲ್ಲರೂ ಅದಾರ ಅವರು. ಅವೆಲ್ಲ ನಕಲಿ ಕಂಪ್ನಿ ಅದು. ಆ ವಿಜೇಂದ್ರನ ಚೈಲಾಗಳು ಎಲ್ಲ ಚಮಚಗಳು ಅವನು ವಿಜೇಂದ್ರ ಹೊಂಟಾನ ಕೊನೆಯ ಜಾತ್ರೆ ಅಂತ ಅದ್ರ ಕೂಡ ಇವು ಒಂದೊಂದು 3 ತಿಂಗಳ ಮನೆಗೆ ಹೋಗ್ತಾವೆ. ನವಂಬರ್ಗೆ ಎಲ್ಲ ಕೂಡ ಮನೆಗೆ ಹೋಗೋದವ. ಅದಕ್ಕೆ ವರದಿ ಕಳ್ಸೋರು ಅವ್ರು ಇಲ್ಲ ಕೂತು ಅಲ್ಲಿ ಆಫೀಸ್ನಾಗ ಸುಮಾರು 21 ವಾರ್ಡಿನಲ್ಲಿ ಇವತ್ತು ಓಡಾಡಲಾಯಿತು. ಕಾರ್ಯಕರ್ತರಲ್ಲಿ ಜನರಲ್ಲಿ ಧೈರ್ಯ ತುಂಬಲಾಯಿತು. ವರದಿ ಇಲ್ಲೇನು ಚಂಡ ಬಂದೆಲ್ಲ ಕೆಸದಲ್ಲ. ಎಲ್ಲರೂ ಅಡ್ಡಿದ್ದು ನೀವೆಲ್ಲರೂ ನೋಡಿರಿ ಏನ್ರಿ ಅವರು ಯಾರ್ಯಾರು BL ಏನು ಅದಾರಲ್ಲ, ಅವ್ರು BLA1 ಅನ್ನೋರು, BL2 ಎಲ್ಲರೂ ಅಡ್ಡಾಡ್ಯಾರ. ಯಾರು ಅವ್ರು ಹಿಂದೆ ಮಂದಿನೇ ಇಲ್ಲ. ಒಂದು ಗಡ್ಡ ಬಿಡ್ಕೊಂಡು ಒಂದು ಅಡ್ಡಾಡ್ತೈತೆ. ಅದರಿಂದ ಒಂದು 4 ಪುಟ್ರು ಅದಾವೆ, ಒಟ್ಟು ಅಡ್ಡಾಡ್ತಾವೆ. ಅಲ್ಲೇ ಜೋರಾಪುರ ಓಣ್ಯಾಗಿಟ್ಟು ಅಡ್ಡಾಡಿ ಮನೆಗೆ ಹೋಗ್ತಾವೆ. ಇಟ್ಟೇ ಇತ್ತು ಹೋಗ್ತದೆ, ಏನು ಕತ್ತಿನೇ ಇಲ್ಲ. ಅವು 2-3 ಅಲ್ಲೇ ಜೋರಾಪುರನಾಗೆ ಇದ್ದಿದ್ದು ಗಿರಿಕೆಗಳು, ಅವೇ ಲೀಡ್ರುಗಳು. ಅದರಿಂದ 4 ಪುಟ್ರು ಇರ್ತಾರೆ. ಅವಾಗ ರಾತ್ರಿ ಮುಸ್ಲಿಮ್ ಕೂಡ ಭಯ ಚಿಂತಾ ಮತ್ ಕರೋ ಹಮ್ BJP से ಫುಲ್ ಸಪೋರ್ಟ್ ಆಗೈತೆ ರಾತ್ರಿ ಹೇಳಿ ಬರ್ತಾರೆ. ಮಂದಿ ಯಾರು ಮಾತು ಕೇಳೋ ಲೆಕ್ಕನಾಗ ಬಿಜಾಪುರನಾಗ ಇಲ್ರಿ. ಇತ್ತಂದ್ರೆ ನ್ಯಾಯ ಕಾರಿಸ್ಬಿಡ್ತಿದ್ದೆ. ಹೋದ್ಸಲ ಇವರೆಲ್ಲ ವಿರುದ್ಧ ಮಾಡ್ಯಾರಲ್ಲ, ಇವ್ರೇನು ನಾನು ಇಲೆಕ್ಷನ್ ಮಾಡ್ಯಾರ ಏನು BJP ನಿಷ್ಠಾವಂತರತ್ತಿಗೇನು ಬಿಜಾಪುರನಾಗ ಅಡ್ಡಾಡ್ತಾರಲ್ಲ, ಅವ್ನು ನಗರ ಅಧ್ಯಕ್ಷನ ಹಿಡೋದು ಎಲ್ಲ ಕಳ್ಳ ನನ್ನ ಮಕ್ಕಳು ಮುಸ್ರಿಫ್ಗೆ ಸಹಾಯ ಮಾಡ್ತಾರೆ. ಸರಿ, ನವೆಂಬರ್ ಏನು ಆಗ್ತೈತೆ ನೋಡ್ತೀವಿ, ಗುರ್ತಿಲ್ಲ. ಮತ್ತು ಕ್ರಾಂತಿನೇ ಮಾಡಲಿಲ್ಲ ಅಂದರೆ ಮತ್ತು BJP ಅದು ಕರ್ನಾಟಕದಾಗ ಬೆಳಿತೈತಿ. ಇವ್ರ ಲೀಡರ್ಶಿಪ್ನಾಗ BJPನ ಮುಗಿದು ಹೋಗ್ತೈತೆ, ಕಳ್ಕೊಂಡು ಹೋಗ್ಬಿಡ್ತೈತೆ BJP. ಮ್ಯಾಗಿನವ್ರಿಗೆ ಏನಾರು ಗಿಂಟ ಅವು ಏನಾರು ಇದ್ದು ಅಂದ್ರೆ ಸರ್ವೆ ಏನಾರು ಮಾಡಿದ್ರೆ ಅಂದ್ರೆ ಮೊದಲು ಹೊರಗೆ ಹಾಕ್ತಾರೆ. ಇಲ್ಲಪ್ಪ ನಮಗೆ ಇಲ್ಲೇ ಇವನೇ ಬೇಕು ಅಂದ್ರೆ ಇಲ್ಲಿ BJP ಅಸ್ತಿತ್ವನೇ ಖಲಾಸ್ ಮಾಡ್ತಾನೆ. ಯಾಕಂದ್ರೆ ಮೊನ್ನೆ ವಿಧಾನ ಪರಿಷತ್ ನಾವು ನೋಡಿರಲ್ರಿ, ಯಾರು ಮೂರ್ಖರು ಜಗತ್ನಾಗ MLAಗಳಿಗೆ ವಿಪ್ ಯಾವಾಗ ಇಶ್ಯೂ ಮಾಡ್ತಾರೆ, ಹಿಂದಿನ ದಿವಸ ಮಾಡ್ತಾರಿಲ್ಲ. ನೀ ಇದು BJPಗೆ ಈ ವ್ಯಕ್ತಿಗೆ ಓಟ್ ಹಾಕತ್ತೇಳಿ ಇವ್ರು ಅವ್ನು ಓಟ್ ಹಾಕಿ ಬಂದ್ಮ್ಯಾಗ ವಿಪ್ ಕೊಟ್ಟಾರೆ, ಹಿಂದಿನ ಡೇಟ್ ಹಾಕಿ. ಅಷ್ಟು ಭಯ ಐತಿ DK ಶಿವಕುಮಾರ್ ಅಂದ್ರೆ ಅಲ್ಲೇ ಚಡ್ಡಾಗೆ ಮಾತಾಡೋದಂತ ಬಿಡ್ರಿ, ಚರ್ರತ್ ಹೋಗಿಬಿಡ್ತಾವೆ. ಹಿಂಗೈತಿ BJP ಹಣೆ ಬಾರ.